ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ರಿಸಲ್ಟು ಇನ್ನು ಕೆಲವೇ ದಿನಗಳು ಅಂದರೆ ಇನ್ನು ವಿತಿನ್ ಎ ವೀಕ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರ್ತಾಯಿದೆ. ಸೊ ರಿಸಲ್ಟ್ ಬಂದಮೇಲೆ ನಿಮ್ಮ ಒಂದು ಪ್ರೈಸ್ ಮನಿ ಸಿಗುತ್ತೆ ನಿಮಗೆ. ಸೊ ಎಷ್ಟೋ ಸ್ಟೂಡೆಂಟ್ಸ್ಗೆ ಅದು ಗೊತ್ತಿಲ್ಲ. ನಿಮಗೆ ಒಂದು ಪ್ರೈಸ್ ಮನಿ ಇದೆ, ಅದು ಎಷ್ಟು 15,000 to 20,000 ಅಂದರೆ 15,000 to 20,000 ನಿಮಗೆ ಒಂದು ಪ್ರೈಸ್ ಮನಿ ಸಿಗುತ್ತೆ. ಕೇವಲ ಒಂದು 60% 75 ಬಂದವರಿಗೆ 10,000, 75 to 85 ಬಂದವರಿಗೆ 15,000, 85 ಆ ಕಡೆ 100ಕ್ಕೆ ಬಂದವರಿಗೆ ಡಿಸ್ಟಿಂಕ್ಷನ್ ಬಂದವರಿಗೆ ಒಂದು 25,000 ಸಿಗಲಿದೆ. ನೋಡಿದ್ರಲ್ಲ, 10, 15, 25,000 ಇದೆ ಟೋಟಲ್. ಯಾರು ಈ ಒಂದು ಒಳ್ಳೆ ಅವಕಾಶನ ಮಿಸ್ ಮಾಡ್ಕೋಬೇಡಿ. ನಾನು ನೋಡಿದಿರಂಗೆ ಟೋಟಲಾಗಿ ಒಂದು SSLC ಸ್ಟೂಡೆಂಟ್ಸ್ ಎಷ್ಟಂದರೆ ಎಷ್ಟೋ ಜನಕ್ಕೆ ಒಂದು ಐಡಿಯಾನೇ ಇರೋಲ್ಲ ಈ ಪ್ರೈಸ್ ಮನಿದು. ಸೊ ಇದು ಪ್ರತಿಯೊಬ್ಬ ಸ್ಟೂಡೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಒಂದು ಸಮಾಜ ಕಲ್ಯಾಣ ಕಡೆಯಿಂದ ಒಂದು SC ST ಸ್ಟೂಡೆಂಟ್ಸ್ಗಿದೆ, ಪ್ಲಸ್ OBC ಸ್ಟೂಡೆಂಟ್ಸ್ಗೂ ಒಂದು ಪ್ರೈಸ್ ಮನಿ ಇದೆ, ಅದು ಹೇಳ್ತೀನಿ. ಸೊ ಕರೆಕ್ಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋನ, ಸೊ ಅವ್ರಿಗೂ ಗೊತ್ತಾಗಲಿ. ಎಲ್ಲರೂ ಒಂದು ಅಪ್ಲಿಕೇಶನ್ ಹಾಕಿ ಎಲ್ಲರಿಗೂ ಸಿಗುತ್ತೆ ಈ ದುಡ್ಡು. ಎಷ್ಟೋ ಸ್ಟೂಡೆಂಟ್ಸು ತೊಗೊಳ್ಳೋದೇ ಇಲ್ಲ. ನಾನು ಪ್ರತಿ ವರ್ಷ ಗಮನಿಸಿದಂಗೆ ಈ ಸೆಕೆಂಡ್ PUC ಸ್ಟೂಡೆಂಟ್ಸ್ ಆ್ಯಂಡ್ ಈ SLC ಸ್ಟೂಡೆಂಟ್ಸ್ ಗಮನಿಸಿದಂಗೆ ತೊಗೊಂಡೇ ಇಲ್ಲ. ಸ್ವಲ್ಪ ಕ್ಷಮೆ ಇರಲಿ, ಕಾಲ್ಗಳು ಬರ್ತಾಯಿತ್ತು. ಸೊ ಬನ್ನಿ, ಇವಾಗ ಇದರಲ್ಲಿ ಫುಲ್ಲು ಡೀಟೇಲ್ಸ್ನ ವಿತ್ ಎಲ್ಲ ಬರೆದಿದ್ದೀನಿ ಕ್ಲೀನಾಗಿ. ಸೊ ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಓದ್ತಾ ಹೋಗ್ತೀನಿ, ಮೇನ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಷ್ಟೋ ಜನ ಈ ಸ್ಕಾಲರ್ಶಿಪ್ನ ಮಿಸ್ ಮಾಡ್ಕೊತಾ ಇದ್ದೀರಾ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇದನ್ನು ನಾನು ಈ ಒಂದು ಸ್ಕಾಲರ್ಶಿಪ್ ಇನ್ನೂ ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಡ್ ಆಗಿಲ್ಲ. ಇನ್ನೇನು ಈ ರಿಸಲ್ಟ್ ಬಂದು ಕೆಲವೇ ದಿನಗಳಲ್ಲಿ ಅನೌನ್ಸ್ಡ್ ಆಗುತ್ತೆ. ಸೊ ಇದು ಯಾವುದೇ ಇರಲಿ, ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಎಲ್ಲರೂ ಎಲಿಜಿಬಲ್ ಇದಕ್ಕೆ. ಸೊ ಬನ್ನಿ, ತಡ ಮಾಡೋದು ಬೇಡ. ಸೊ ಅಲ್ಲಿ ನಾನು ಲೈವಾಗೆ ನಿಮಗೆ ಒಂದು ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ. ಇದು ಬಿಟ್ಟ ತಕ್ಷಣ ಇನ್ನೊಂದು ವಿತಿನ್ 10 ಡೇಸಲ್ಲಿ ಈ ಸ್ಕಾಲರ್ಶಿಪ್ ಬಿಡ್ತಾರೆ. ಎಷ್ಟೋ ಜನ ಮಿಸ್ ಮಾಡ್ಕೊತೀರಾ, ಅದಕ್ಕಾಗಿ ನಾನು ಮಾಡಿದೆ ಇದನ್ನು ನಿಮಗೆ ನೆನಪಿಸೋಗೋಸ್ಕರ. ಬನ್ನಿ ನೋಡಿ, ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆಯು ಮನಿ ಸ್ಕಾಲರ್ಶಿಪ್ ಯೋಜನೆಯನ್ನು ಕಡಿಮೆ ಮಾಡಲು ಪ್ರಯೋಜನ ಪಡೆಯಲು ಬಯಸುವ ಅರ್ಹ ಆಕಾಂಕ್ಷಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸುತ್ತದೆ. ನೋಡಿ, ಈ ಸ್ಕೀಮೇ ಇದು. SLC ಬಹುಮಾನ ಹಣದ ವಿದ್ಯಾರ್ಥಿ ವೇತನ ಅಂದರೆ ಒಂದು ಪ್ರೈಸ್ ಮನಿ. SLC ಪ್ರೈಸ್ ಮನಿ ವಿಶೇಷವಾಗಿ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಇದೊಂದು ಕೊಡುವಂಥ ಒಂದು ಪ್ರೈಸ್ ಮನಿ ಆಗಿದೆ. ಒಂದು ಆರ್ಥಿಕ ನೆರವು ದೊರೆಯುತ್ತೆ. ಸೊ ಬನ್ನಿ, ಮೇನ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ, ಸೊ ಅದಕ್ಕಾಗಿ ಕೆಲವು ಮಾನದಂಡಗಳನ್ನ ಇದರಲ್ಲಿ ಅನುಸರಿಸಿದ್ದಾರೆ. ಸೊ ನೋಡೋಣ ಏನೇನಿದೆ ಮಾನದಂಡ. ಅದಕ್ಕೆ ನೀವು ಜಸ್ಟ್ ವೀಡಿಯೋನ ಕೇಳಿಸ್ಕೊತ ಅಥವಾ ನೋಡ್ಕೊತ ಹೋಗಿ, ಓದೋದೇನು ಬೇಡ ನೀವು. ಸೊ ನಾನೇ ಕ್ಲೀನಾಗಿ ಓದಿ ಹೇಳ್ತೀನಿ, ಅದಕ್ಕೆ ಸ್ಕಿಪ್ ಮಾಡಬೇಡಿ. ನಾನು ಕರೆಕ್ಟಾಗಿ ಮೇನ್ ಪಾಯಿಂಟ್ಸ್ ಮಾತ್ರ ಹೈಲೈಟ್ ಮಾಡಿ ಹೋಗ್ತೀನಿ. ಈ PDF ಜಾಸ್ತಿ ಇದೆ, ಅದಕ್ಕಾಗಿ ನಾನು ಮೇನ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಒಂದು ವಿದ್ಯಾರ್ಥಿ ವೇತನದ ಮುಖ್ಯಾಂಶ ಏನಂದರೆ, ಇದೊಂದು ಯೋಜನೆ ಯಾವುದಂದರೆ SLCಯ ಒಂದು ಪ್ರೈಸ್ ಮನಿ. ಇದು ಆರಂಭಿಸಿದ ಯಾವುದು? ಸಮಾಜ ಕಲ್ಯಾಣ ಇಲಾಖೆ. ಪ್ರತಿಯೊಬ್ಬರಿಗೂ ಗೊತ್ತು, ಅಫಿಷಿಯಲ್ ವೆಬ್ಸೈಟ್ ಇದೆ. ಬೇಕಂದರೆ ಒಂದು ಸಮಾಜ ಕಲ್ಯಾಣ ಇಲಾಖೆದು ಹೋಗಿ ನೋಡ್ಕೋಬೋದು. ಇದು ಒಂದು ವಿದ್ಯಾರ್ಥಿಗಳಿಗಾಗಿ ಒಂದು ಆರ್ಥಿಕ ನೆರವು ಕೊಡೋಗೋಸ್ಕರ ಇದು ಒಂದು ಆರಂಭಗೊಂಡಿದೆ. ಅಪ್ಲಿಕೇಶನ್ ವಿಧಾನ ಓನ್ಲಿ ಒಂದು ಆನ್ಲೈನಲ್ಲಿರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂದು ಆಫ್ಲೈನ್ ಇರಲ್ಲ, ಇದಕ್ಕೆ ಅರ್ಥ ಮಾಡ್ಕೊಳ್ಳಿ, ಓನ್ಲಿ ಆನ್ಲೈನ್. ಬನ್ನಿ ನೆಕ್ಸ್ಟ್ ನೋಡ್ತಾ ಹೋಗಿ. SLC ಪ್ರೈಸ್ ಮನಿ ಸ್ಕಾಲರ್ಶಿಪ್ನ ಉದ್ದೇಶ ಏನಂದರೆ, ನೋಡಿ, ಅನೇಕ ವಿದ್ಯಾರ್ಥಿಗಳು ಅದ್ಭುತ ಮನಸ್ಸಿನಿಂದ ರಾಜ್ಯದಲ್ಲಿದ್ದಾರೆ, ಆದರೆ ಕೊರತೆಯಿಂದ ಹೆಚ್ಚಿನ ಅಧ್ಯಯನ ಮಾಡಲು ಸಾಧ್ಯ ಆಗ್ತಿಲ್ಲ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ. ಅದಕ್ಕಾಗಿ ಇದು ಒಂದು ಮೇನ್ ಇಂಟೆನ್ಷನ್ ಇದ್ರದ್ದು. ನೋಡಿ, ಒಂದು ಅರ್ಹತೆ ನೋಡಿ, ಅರ್ಹತೆಗಳನ್ನ ಕೊಡ್ತೀನಿ. ಆಮೇಲೆ ನಿಮಗೆಲ್ಲ ಸಲ್ಲಿಸೋ ವಿಧಾನಗಳೆಲ್ಲ ಇದರಲ್ಲಿ ಹೇಳಿದ್ದೀನಿ. ಒಂದು ಕರ್ನಾಟಕ ರಾಜ್ಯದವರಾಗಿರಬೇಕು, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿರಬೇಕು, ಅಂದರೆ ಒಂದು SC ಅಥವಾ ಒಂದು STಗೆ ಸೇರಿದವರಾಗಿರಬೇಕು. ಒಂದು ಅಭ್ಯರ್ಥಿ ಬ್ಯಾಂಕ್ ಖಾತೆಯನ್ನು ಹೊಂದಿರಲೇಬೇಕು. ಸೊ ದಯವಿಟ್ಟು ಬ್ಯಾಂಕ್ ಖಾತೆಯನ್ನು ಮಾಡಿಸ್ಕೊಳ್ಳಿ. ಅರ್ಜಿದಾರರು PUC ಪರೀಕ್ಷೆಯಲ್ಲಿ 60% ಹೆಚ್ಚು ಅಂಕಗಳನ್ನು ಉತ್ತೀರ್ಣರಾಗಿರಬೇಕು. ಸೊ 60ಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ ಒಂದು ಉತ್ತೀರ್ಣರಾಗಿರಬೇಕು ಅರ್ಜಿದಾರರು. ನೋಡಿ, ಇದೇ ನಿಮಗೆ ಸಂಬಂಧಪಡಲ್ಲ. ಸೊ ನೀವು ಮೇಯ್ನು ಇವಾಗ SLC ಮೇಲೆ ತೊಗೊತಾ ಇರೋದು. ಸೊ ಅದನ್ನು ಕರೆಕ್ಟಾಗಿ ಗಮನ ಇರಲಿ. ನೋಡಿ, ಬೇಕಾಗುವ ದಾಖಲೆಗಳು ಕ್ಲೀನಾಗಿ ಕೊಟ್ಟಿದ್ದೀನಿ, ಇವೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಸ್ಕಾಲರ್ಶಿಪ್ ಬಿಟ್ಟ ತಕ್ಷಣ ಒಂದು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಏನೇನು ಬೇಕಂದರೆ, ಒಂದು ಆಧಾರ್ ಕಾರ್ಡ್, ಒಂದು ಗುರುತಿನ ಪುರಾವೆ, ಕಳೆದ ವರ್ಷಗಳ ಒಂದು ಮಾರ್ಕ್ಶೀಟ್, 10+12 ಮಾರ್ಕ್ಶೀಟ್, ಇದು PUC ಅವರಿಗೆ. ಸೊ ನಿಮ್ಮದು ಓನ್ಲಿ 10th ಇದ್ದರೆ ಸಾಕು. ಆದಾಯ ಪ್ರಮಾಣ ಪತ್ರ, ಜನ್ಮ ದಿನಾಂಕ, ಇದು ಇಲ್ಲಕ್ಕೂ ನಡೆಯುತ್ತೆ. ಸೊ ಇದೇನು ಅವಶ್ಯಕತೆ ಇಲ್ಲ. ಒಂದು ಕಾರ್ಡು ಯಾವುದಿದ್ರು BPL ಕಾರ್ಡು
ಒಂದು ಪಡಿತರ ಚೀಟಿ 2 ಒಂದೇ. ಸೊ ಸ್ವಲ್ಪ ಮಿಸ್ಟೇಕ್ ಆಗಿದೆ. IFSC ಕೋಡ್ ಜೊತೆಗೆ ಒಂದು ಬ್ಯಾಂಕ್ ಸಂಖ್ಯೆನ ಕೊಡಬೇಕು. ಸೊ ಬನ್ನಿ ನೆಕ್ಸ್ಟು ಒಂದು ಅರ್ಜಿ ಸಲ್ಲಿಸುವ ವಿಧಾನ ನೋಡಿ. ಒಂದು ಅಫಿಷಿಯಲ್ ವೆಬ್ಸೈಟ್ ಹೇಳಿದ್ನಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನೀವೊಂದು ಭೇಟಿ ಕೊಡಬೇಕು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿ. ನೋಡಿ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ವೀಡಿಯೋಲಿ ಎಂತಾಗುತ್ತೆ. ಸೊ ಅದಕ್ಕಾಗಿ ನೀನು ಹೆಂಗೆ ಸಲ್ಲಿಸೋ ಒಂದು ವಿಧಾನ ಇಲ್ಲಿ ಮೆಥಡ್ನ ಕೊಟ್ಟಿದ್ದೀನಿ ಕ್ಲೀನಾಗಿ ನೋಡಿ. ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಎಲ್ಲ ಕ್ಲೀನಾಗಿ ಒಂದು ಪ್ರೊಸೆಸ್ ಇಲ್ಲಿದೆ. ಘೋಷಣೆಯನ್ನು ಓದಿ, ಚೆಕ್ ಬಾಕ್ಸನ್ನು ಪರಿಶೀಲಿಸಿ ಮತ್ತು ಮುಂದುವರಿಯುವ ಬಟನ್ ಒತ್ತಿರಿ. ಕ್ಲೀನಾಗಿ ಒಂದು ಮೊದಲನೇದು ವೆಬ್ಸೈಟ್ ಓಪನ್ ಮಾಡಿದಾಗಿಂದ ಕೊನೆವರೆಗೂ ಫುಲ್ ಡೀಟೇಲಾಗಿ ಇಲ್ಲಿ ಬರೆದಿದ್ದೀನಿ ನಾನು ಕ್ಲೀನಾಗಿ. ಸೊ ನೋಡಿದ್ರಲ್ಲ, ಇಷ್ಟು ಕರೆಕ್ಟಾಗಿ ಅನುಸರಿಸಿದರೆ ನೀವು ಸಕ್ಸಸ್ ಆಗುತ್ತೆ. ಸೊ ಅದನ್ನು ಇನ್ನೂ ಅಫಿಷಿಯಲಿ ಅನೌನ್ಸ್ಡ್ ಆಗಿಲ್ಲ. ಸೊ ಪ್ರತಿ ವರ್ಷ ರಿಸಲ್ಟ್ ಅದು ವಿತಿನ್ ಎ ವೀಕ್ ಒಳಗಡೆ ಅದು ಅನೌನ್ಸ್ ಆಗುತ್ತೆ. ಸೊ ಈ ವರ್ಷ ಕೂಡ ವಿತಿನ್ ಎ ವೀಕ್ ಅಂದರೆ ಇವಾಗ ಆಲ್ರೆಡಿ ನಾನು 3 ಒಂದು ರಿಸಲ್ಟ್ ಡೇಟ್ನ ಕೊಟ್ಟಿದ್ದೀನಿ. 29 ಅಥವಾ 2 ಅಥವಾ 6 ಈ 3 ಡೇಟಲ್ಲಿ ಯಾವುದೋ ಒಂದು ಡೇಟಲ್ಲಿ ಬರುತ್ತಂತೆ. ಇದಾದ ಒಂದು ವೀಕಲ್ಲೇ ಈ ಸ್ಕಾಲರ್ಶಿಪ್ ಅನೌನ್ಸ್ ಆಗುತ್ತೆ. ಸೊ ದಯವಿಟ್ಟು ಯಾರು ಮರಿಬೇಡಿ. ನಾನು ಬೇಕಾದ್ರೆ ಅವಾಗ ಒಂದು ವೀಡಿಯೋ ಮಾಡ್ತೀನಿ, ಅದು ಲೈವ್ ಅಪ್ಲೈ ಮಾಡೋದು ಕೂಡ ಅದರಲ್ಲೇ ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ಒಂದು ಭಯ ಬೇಡ. ಸೊ ನೆಕ್ಸ್ಟ್ ಇನ್ನೇನೇ ಬೇಕಂದರೆ SSLC ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ನಾನು ಇವತ್ತಿಂದ ಸ್ವಲ್ಪ ಈ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಇನ್ನೇನೇ ಬೇಕಿದ್ದರೂ ನೋಡೋಣ, ಒಂದಿನ ಆದರೆ ಲೈವ್ ಬರ್ತೀನಿ. ಸೊ ನೀವು ಏನೇ ಡೌಟ್ಸ್ ಇದ್ದರೂ ನನಗೆ ಇಮಿಡಿಯೇಟ್ಲಿ ಒಂದು ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಏನಾದರೂ ಮಾಡಿ ಅದನ್ನು ನಿಮಗೆ ಒಂದು ಸೊಲ್ಯೂಷನ್ ನಾನು ಕೊಡ್ತೀನಿ. ನೋಡಿದ್ರೆ ಪೂರ್ತಿ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.